ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಪ್ರಪಂಚದಲ್ಲಿ ಮುಸ್ಲಿಂ ಪ್ರಾಬಲ್ಯವುಳ್ಳ ಒಂದು ದೇಶದಲ್ಲಿ ಉತ್ಖನನ ನಡೆದಿದೆ. ಆ ಉತ್ಖನನದಲ್ಲಿ ಒಂದಷ್ಟು ಬಂಗಾರದ ನಾಣ್ಯಗಳು, ಬಂಗಾರದ ತಾಯತಗಳು, ಜೊತೆಗೆ ಮೂರ್ತಿ ಪೂಜೆ ಇಲ್ಲದ ದೇಶದಲ್ಲಿ ಮೂರ್ತಿಗಳು ಸಿಕ್ಕಿದೆ. ಅಲ್ಲೊಂದು ದೇವಾಲಯ ಇದೆ. ಆ ದೇವಾಲಯದ ಹೆಸರು ಕಾನಾರ್ಕ್ ದೇವಾಲಯ. ಅದನ್ನ 4000 ವರ್ಷಗಳಷ್ಟು ಹಳೆಯದಾದ ದೇವಾಲಯ ಅಂತ ಎಲ್ಲರೂ ಹೇಳ್ತಾರೆ. ನಮಗೆಲ್ಲ ಸಾಮಾನ್ಯವಾಗಿ ಈಜಿಪ್ಟ್ ಅಂದ ತಕ್ಷಣ ನೆನಪಾಗೋದು ಅಲ್ಲಿನ ಪಿರಮಿಡ್ಗಳು. ಆದರೆ ಅದಕ್ಕೂ ಹೆಚ್ಚು ಕುತೂಹಲಕಾರಿಯಾದದ್ದು ಈ ಕಾನಾರ್ಕ್ ದೇವಾಲಯ ಅಂದ್ರೆ ತಪ್ಪಾಗೋದಿಲ್ಲ. ಕಾಲಕಾಲಕ್ಕೆ ಹಲವಾರು ಅಲ್ಲಿನ ರಾಜರು ಈ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡ್ತಾ ಬಂದಿದ್ದಾರೆ. ಈಗಲೂ ಕೂಡ ಇದರ ಜೀರ್ಣೋದ್ಧಾರದ ಕೆಲಸವನ್ನ ಮಾಡ್ತಾ ಇದ್ದಾರಂತೆ. ಆದರೆ ಒಂದು ವರದಿಯ ಪ್ರಕಾರ ಅಲ್ಲಿ ನಡೆದಿರುವಂತಹ ಉತ್ಖನನದಲ್ಲಿ ಈ ಎಲ್ಲ ವಸ್ತುಗಳು ಸಿಕ್ಕಿದೆಯಂತೆ. ಆದರೆ ಎಷ್ಟು ಪ್ರಮಾಣದಲ್ಲಿ ಸಿಕ್ಕಿದೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಆ ದೇವಾಲಯ 4000 ವರ್ಷಗಳಷ್ಟು ಹಳೆಯದು. ಕಾನಾರ್ಕ್ ದೇವಾಲಯ. ಅಲ್ಲಿ ಸಿಕ್ಕಿರುವಂತಹ ಮೂರ್ತಿಗಳು, ತಾಯತಗಳು, ಬಂಗಾರದ ನಾಣ್ಯಗಳು 2600 ವರ್ಷಗಳಷ್ಟು ಹಳೆಯದು. ಅಂದ್ರೆ ಅಲ್ಲಿಯೂ ಒಂದು ಕಾಲದಲ್ಲಿ ಮೂರ್ತಿ ಪೂಜೆ ಇತ್ತು ಅನ್ನೋದಕ್ಕೆ ಇದು ಪುರಾವೆಗಳು. ಅಲ್ಲಿನ ಜನರು ತಾಯತಗಳನ್ನು ಕಟ್ತಾ ಇದ್ರು ಅನ್ನೋದಕ್ಕೆ ಇದು ಪುರಾವೆಗಳು. ಅಲ್ಲಿನ ಜನರು ವಿಗ್ರಹದ ಚಿತ್ರಗಳಿರುವಂತಹ ಉಂಗುರಗಳನ್ನು ತರ್ತಾ ಇದ್ರು ಅನ್ನೋದಕ್ಕೆ ಈ ಉತ್ಖನನದಲ್ಲಿ ಸಿಕ್ಕಿದೆ. ಹಾಗೆಯೇ ಅಲ್ಲಿನ ಜನರಿಗೆ ಎಲ್ಲವನ್ನ ಗಮನಿಸಿದಾಗ ಮೂರ್ತಿ ಪೂಜೆಯ ಕಲ್ಪನೆ ಇತ್ತು ಅನ್ನೋದು ದೃಢ ಆಗ್ತಾ ಇದೆ. ಆ 3 ಮೂರ್ತಿಗಳನ್ನ ಗುರುತಿಸಲಾಗಿದೆ. ಮೊದಲನೇ ಮೂರ್ತಿಯನ್ನ ಅಮುನ್ ಅಂತ ಗುರುತಿಸಿದ್ದಾರೆ, ಅಂದ್ರೆ ಥೀಬ್ಸ್ ನ ಆಡಳಿತಗಾರ ಅಂತೆ. ಎರಡನೆಯ ಮೂರ್ತಿಯನ್ನ ಮಟ್ ಅಂತ ಗುರುತು ಹಿಡಿದಿದ್ದಾರೆ, ಅಂದ್ರೆ ಅಮುನ್ನ ಪತ್ನಿ ಹಾಗೂ ತಾಯಿ ದೇವರಂತೆ. ಮೂರನೇ ಮೂರ್ತಿಯನ್ನ ಕೋನ್ಸ್ ಅಂತ ಗುರುತಿಸಿದ್ದಾರೆ, ಅಂದ್ರೆ ಚಂದ್ರದೇವರು. ಹಾಗೇನೆ ಅಮುನ್ ಮತ್ತು ಮಟ್ ಅವರ ಮಗ ಅಂತೆ. ಹೀಗೆ 3 ಮೂರ್ತಿಗಳನ್ನ ಗುರುತಿಸಿದ್ದಾರೆ. ಒಟ್ಟಾರೆಯಾಗಿ ಅಲ್ಲಿ ಉತ್ಖನನ ನಡೆದು ಒಂದಷ್ಟು ವಸ್ತುಗಳು ಸಿಕ್ಕಿ ಇತಿಹಾಸ ತಜ್ಞರಿಗೆ ಒಂದಷ್ಟು ಮಾಹಿತಿಗಳನ್ನ ಹೊರಸೂಸಿವೆ. ಹಾಗೇನೆ ಒಂದು ಕಾಲದಲ್ಲಿ ಮೂರ್ತಿ ಪೂಜೆ ಅಲ್ಲಿಯೂ ಇತ್ತು ಅನ್ನೋದನ್ನ ಸಾಬೀತುಪಡಿಸಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯ ಜೊತೆಗೆ ಮತ್ತೆ ಸಿಗೋಣ. ನಮಸ್ಕಾರ.